ಫ್ಯಾನ್ಸ್ ಒಂದು ರಿಯಲ್ ಟೈಮಲ್ಲಿ ಹೈಜಾಕ್ ಆಗಿರೋ ಹಲವಾರು ಕಾನ್ಸೆಪ್ಟ್ನ ತಗೊಂಡು ಹಲವಾರು ಮೂವೀಸ್ಗಳು ಬಂದಿದೆ. ಒಂದು ಸ್ಕ್ರಿಪ್ಟೆಡ್ ಥರನೂ ಮೂವೀಸ್ಗಳು ನಾವು ನೋಡಿದ್ದೀವಿ ಅಂತ ಅನ್ಬೋದು ಹೈಜಾಕ್ ಕಾನ್ಸೆಪ್ಟ್ ಮೇಲೆ. ಆದರೆ ಒಂದು ರಿಯಲ್ ಟೈಮಲ್ಲಿ ಒಂದು ಹೈಜಾಕ್ ಆಗಿರೋದು, ಅದು ಪ್ರೊಲಾಂಗ್ ಒಂದು 7 days ತೊಗೊಂಡಿರೋದು, ಆ ಹೈಜಾಕಲ್ಲಿ ಆಗಿರೋ ಇಂಪ್ಯಾಕ್ಟ್ಗಳು ನಮ್ಗೆ ಏನೇನು ಅನ್ನೋದನ್ನು ಈ ವೆಬ್ ಸೀರೀಸಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ವೆಬ್ ಸೀರೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ IC-814 ಕಾಂದಹಾರ್ ಹೈಜಾಕ್ ಅಂತ. ಈ ವೆಬ್ ಸೀರೀಸಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗಿತ್ತ ಮುಂಚೆ ನನ್ನ ವೀಡಿಯೋಸ್ಗಳು ತುಂಬ ಜನ ನೋಡ್ತಾ ಇದ್ದೀರಾ, ರಿವ್ಯೂಸ್ ಎಲ್ಲ ನಿಮಗೆ ಆನರ್ಸ್ ಅನಿಸ್ತಾ ಇದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವೆಬ್ ಸೀರೀಸ್ನ ಎಪಿಸೋಡ್ ವಿಚಾರಕ್ಕೆ ಬಂದರೆ ಟೋಟಲಿ ನಿಮಗೆ 6 ಎಪಿಸೋಡ್ಸ್ ಬರುತ್ತೆ ಅಂತ ಅನ್ಬೋದು. ಪ್ರತಿಯೊಂದು ಎಪಿಸೋಡು ಡ್ಯೂರೇಷನ್ ನಿಮಗೆ 50 ಮಿನಿಟ್ಸಿಂದ 45 ಮಿನಿಟ್ಸ್ ಹತ್ತತ್ರ ಡ್ಯೂರೇಷನ್ನು ಬೀಳುತ್ತೆ ಅಂತ ಅನ್ಬೋದು. ವೆಬ್ ಸೀರೀಸ್ನ ಸ್ಟೋರಿ ವಿಚಾರಕ್ಕೆ ಬಂದರೆ 24 ಡಿಸೆಂಬರ್ 1999 ಕಾಠ್ಮಂಡುವಿಂದ ಡೆಲ್ಲಿಗೆ ಹೊರಟಿರೋ ಫ್ಲೈಟಲ್ಲಿ 5 ಜನ ಟೆರರಿಸ್ಟ್ಗಳು ಈ ಫ್ಲೈಟನ್ನ ಹೈಜಾಕ್ ಮಾಡ್ತಾರೆ ಅಂತ ಅನ್ಬೋದು. ಟೋಟಲಿ 188 ಪ್ಯಾಸೆಂಜರು ಈ ಫ್ಲೈಟಲ್ಲಿ ಇರ್ತಾರೆ. ಹೈಜಾಕಿಂದ ಅವರ ಮೇಲೆ ಬೀರೋ ಪರಿಣಾಮ, ಹಾಗೆ 2 ಪೈಲಟ್ಸ್ಗಳು ಆ ಟೆರರಿಸ್ಟ್ಗಳೇ ಚಳ್ಳೆಯನ್ನು ತಿನ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ಗಳು ಈ ಹೈಜಾಕ್ನ ಹೇಗೆ ಸ್ವೀಕರಿಸ್ಕೊತಾರೆ, ಹಾಗೆ ರಾಯ್ ಏಜೆನ್ಸಿ ಹೈಜಾಕಿಗೆ ಹೇಗೆ ಎಂಟ್ರಿ ಕೊಟ್ಟರು, ಮತ್ತು ಇದು ಕಾಠ್ಮಂಡುಗೆ ಯಾಕೆ ಹೋಗಿ ಫ್ಲೈಟು ಸೆಟ್ಲ್ ಆಯಿತು, ಹಾಗೆ 7 days ಯಾಕೆ ಟೈಮ್ ತಗೊಂಡು ಈ ಹೈಜಾಕ್ನ ಸಂಭಾಳಿಸೋಕ್ಕೆ ಅನ್ನೋದನ್ನ ಪೂರ್ತಿ ಡೀಟೇಲ್ ನೀವು ತಿಳ್ಕೊಬೇಕಂದ್ರೆ ಈ ವೆಬ್ ಸೀರೀಸ್ ನಾವು ಹೋಗಿ ನೋಡಬೇಕು. ಈ ವೆಬ್ ಸೀರೀಸ್ನ ನೆಗೆಟಿವ್ ವಿಚಾರಕ್ಕೆ ಬಂದ್ಬಿಡ್ತೀನಿ. ನನಗೆ ಇದರಲ್ಲಿ ಸ್ಟೋರಿ ಟೆಲ್ಲಿಂಗ್ ಫೇಸು ಸ್ವಲ್ಪ ಲಿಟ್ರಲಿ ಸ್ಲೋ ಅಂತ ಅನಿಸ್ತು ಅಂತ ಅನ್ಬೋದು. ಹಾಗೆ ಇದರಲ್ಲಿ ಕ್ಯಾರೆಕ್ಟರ್ ಮೇಲೆ ಓವರ್ ಲೈಟ್ನಿಂಗ್ ಬ್ರೈಟ್ನೆಸ್ನ ಮಾಡಿದ್ದಾರೆ ಅಂತ ಅನ್ಬೋದು. ಆ CID ಆಮೇಲೆ ಸ್ಪೆಷಲ್ ಏಜೆನ್ಸಿ ಫೋರ್ಸ್ಗಳು ಅದೆಲ್ಲ ನೋಡ್ತಾ ಏನು ಗುರು ಹಿಂಗೆ ಓವರ್ ಬ್ರೈಟ್ನೆಸ್ ಆಗಿ ಕಾಣಿಸ್ತಾ ಇದ್ದಾರೆ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ ಅಂತ ಅನ್ಬೋದು. ಅದೇ ರೀತಿ ನನಗೆ ಆ ಕ್ಯಾರೆಕ್ಟರ್ಸ್ಗಳನ್ನ ಇನ್ನೂ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಬಹುದಾಗಿತ್ತು. ಎಲ್ಲ ಒಂದು ದಿಗ್ಗಜ ಕ್ಯಾರೆಕ್ಟರ್ಸ್ಗಳನ್ನೇ ಈ ವೆಬ್ ಸೀರೀಸಲ್ಲಿ ಹಾಕೊಂಡಿದ್ದಾರೆ. ಆದರೆ ಆ ಕ್ಯಾರೆಕ್ಟರ್ಸ್ಗಳಿಗೆ ಆ ಇಂಪಾರ್ಟೆನ್ಸ್ಗಳು ನನಗೆಲ್ಲೂ ಫೀಲ್ ಆಗಿಲ್ಲ. ಒಂದು ರೀತಿ ಸೆಟಲ್ಡ್ ಆಗಿತ್ತು ಎಲ್ಲ ಪಾತ್ರಗಳು ಅಂತ ಅನ್ಬೋದು. ಹಾಗೆ ರಿಯಲ್ ಟೈಮಲ್ಲಿ ನಡೆದಿರೋ ಕೆಲವೊಂದು ಫೋಟೇಜ್ಗಳನ್ನು ಈ ವೆಬ್ ಸೀರೀಸಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ತೊಗೊಂಡಿದ್ದಾರೆ. ಆದರೆ ಅದನ್ನು ನೋಡ್ತಾ ನನಗೆ ಈ ಡಾಕ್ಯುಮೆಂಟ್ ರೀತಿ ನೋಡೋ ರೀತಿ ಫೀಲ್ ಆಯಿತು ಅಂತ ಅನಿಸ್ತು ನನಗೆ. ಅದಿಷ್ಟು ನನಗೆ ಏನೋ ಇಂಪ್ರೆಸಿವ್ ಆಗಿ ಕೆಲವೊಂದು ವಿಚಾರಗಳು ಅನಿಸಿಲ್ಲ ಅಂತ ಅನ್ಬೋದು. ಹಾಗೆ 3ನೇ ಎಪಿಸೋಡ್ಗಳಿಂದ ಲಿಟ್ರಲ್ ಆಗಿ ಸ್ವಲ್ಪ ಲೆಂತಿಯಾಗಿ ಫೀಲ್ ಆಗುತ್ತೆ ಪ್ರತಿಯೊಂದು ಎಪಿಸೋಡ್ಸ್ಗಳು ಅಂತ ಅನ್ಬೋದು. ಮೇಲ್ಗಡೆ 1-2-3 ಟ್ವಿಸ್ಟ್ಗಳನ್ನು ಇಟ್ಕೊಂಡಿದ್ದಾರೆ, ಅದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಅನ್ಬೋದು. ಇದೆಷ್ಟು ನನಗೆ ನೆಗೆಟಿವ್ ಅನಿಸಿದ್ದು ವೆಬ್ ಸೀರೀಸಲ್ಲಿ ಅಂತ ಅನ್ಬೋದು. ಪಾಸಿಟಿವ್ ವಿಚಾರಕ್ಕೆ ಬಂದ್ಬಿಡೋಣ. ಆ ಕ್ಯಾರೆಕ್ಟರೈಸೇಷನ್ನ ಬಿಲ್ಡಿಂಗು ಹಾಗೆ ಸ್ಟೋರಿಲಿ ಬೇಕಾಗಿರೋ ಸಮಯನ ತಗೊತಾರೆ. ಆದರೆ ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಫಸ್ಟ್ 3 ಎಪಿಸೋಡು ತೊಗೊಂಡೋಗುತ್ತೆ ಅಂತ ಅನ್ಬೋದು. ಎಸ್ಪೆಷಲಿ ಆ ಟೆರರಿಸ್ಟ್ಗಳು ಆ ಹೈಜಾಕ್ ಮಾಡಿದ್ಮೇಲೆ ಸಖತ್ ಆಸಮ್ ಆಗಿ ಕ್ಯೂರಿಯಾಸಿಟಿಯಾಗಿ ವೆಬ್ ಸೀರೀಸ್ ಆಗುತ್ತೆ ಅಂತ ಅನ್ಬೋದು. ಅಲ್ಲಿಂದ ರಾ ಏಜೆನ್ಸಿಗಳು ಏನು ಮಾಡ್ತಾರೆ ಈ ಹೈಜಾಕ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅನ್ನೋದನ್ನ ಬ್ರಿಲಿಯಂಟ್ ಆಗಿ ಪ್ರತಿಯೊಂದು ವಿಚಾರಗಳು, ಹಾಗೆ ಅಲ್ಲಿ ನಡೆಯೋ ಪೊಲಿಟಿಕಲ್ ಗೇಮು, ಹಾಗೆ ಅಲ್ಲಿ ಪ್ರೆಸ್ಗಳ ಮೀಡಿಯಾ ಹೇಗೆ ಆ ವಿಚಾರನ ಸಂಭಾಳಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ವಿಚಾರನ ಸಖತ್ ಇಂಪ್ರೆಸಿವ್ ಆಗಿ 3 ಎಪಿಸೋಡಲ್ಲಿ ತಗೊಂಡೋದ್ರು ಅಂತ ಅನ್ಬೋದು. ಅದು ಸಖತ್ ಇಂಟೆನ್ಸಿವ್ ಆಗು ಇತ್ತು ನೋಡೋದಕ್ಕೆ ಅಂತ ಅನ್ಬೋದು. ಹಾಗೆ ಅದ್ರ ಜೊತೆ ನನಗೆ ಆ ಕೆಲವೊಂದು ಸೌಂಡ್ ಡಿಸೈನಿಂಗು ಸಖತ್ ಬ್ಯೂಟಿಫುಲ್ ಆಗಿ ಅನಿಸುತ್ತೆ ಅಂತ ಅನ್ಬೋದು. ಹಾಗೆ ಆ 90s 20s ಹತ್ತತ್ರ ಆ ವಿಜುವಲಿ ತೊಗೊಂಬಂದಿರೋ ಕೆಲವೊಂದು ವಿಧಾನಗಳು ಸಖತ್ ಇಂಪ್ರೆಸಿವ್ ಆಗಿ ನೋಡ್ತಾ ಫೀಲ್ ಆಯಿತು ಅಂತ ಅನ್ಬೋದು. ಹಾಗೆ ನನಗೆ ಕೆಲವೊಂದು ಮೇಜರ್ ಆಗಿ ಇಷ್ಟ ಆಗಿದ್ದ ವಿಚಾರಗಳಂದರೆ ಹಲವಾರು ಪಾತ್ರಗಳು ಅವರು ಕೊಟ್ಟಿರೋ ಪಾತ್ರನ ಸಿಕ್ಕಾಪಟ್ಟೆ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅನ್ಬೋದು. ಕೆಲವೊಂದು ಪಾತ್ರಗಳು ಇನ್ನೂ ಬೆಟರ್ ಆಗಿ ಯುಟಿಲೈಸ್ ಮಾಡ್ಬೋದಾಗಿತ್ತು ಅನ್ನೋದು ನನಗೆ ವೆಬ್ ಸೀರೀಸ್ ನೋಡ್ತಾ ಅನಿಸ್ತಾ ಇತ್ತು ಅಂತ ಅನ್ಬೋದು. ಆದರೆ ಇಲ್ಲಿ ಓವರ್ ಆಲ್ ಆಗಿ ಎಲ್ಲ ಪಾತ್ರಗಳು ನಮಗೆ ಹೀರೋ ರೀತಿನೇ ಕಾಣಿಸುತ್ತೆ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿ ಕ್ಯಾರೆಕ್ಟರ್ಸ್ಗಳನ್ನು ನಿರ್ವಹಿಸಿದ್ದಾರೆ ಅಂತ ಅನ್ಬೋದು. ಹಾಗೆ ನನಗೆ ಡೈಲಾಗ್ಸ್ಗಳು ಸಖತ್ ಇಂಪ್ರೆಸಿವ್ ಆಗಿತ್ತು ಅಂತ ಅನ್ಬೋದು. ಡೈಲಾಗ್ಸ್ ರೇಟಿಂಗು ಚೆನ್ನಾಗಿತ್ತು, ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗು ಇತ್ತು ಅಂತ ಅನ್ಬೋದು. ಹಾಗೆ ನನಗೆ ಓವರ್ ಆಲ್ ಆಗಿ ವೆಬ್ ಸೀರೀಸು ನನಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು. ಒಂದು ರೀತಿ ಡಾಕ್ಯುಮೆಂಟ್ ರೀತಿ ನೋಡಿದ ರೀತಿನೇ ಫೀಲ್ ಆಯಿತು ಓವರ್ ಆಲ್ ಆಗಿ ಅಂತ ಅನ್ಬೋದು. ಹಾಗೆ ಈ ವೆಬ್ ಸೀರೀಸು ನಿಮಗೆ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ. ಈ ವೆಬ್ ಸೀರೀಸ್ಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 3 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ನೀವಿನ್ನು ಈ ವೆಬ್ ಸೀರೀಸ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಸಮೇತ ನೋಡೋ ಅಂಥ ವೆಬ್ ಸೀರೀಸ್ ಎಲ್ಲ ಸ್ವಲ್ಪ ರಾ ಬ್ಲಡ್ ಆ ಥರ ಎಲ್ಲ ಅಂಶಗಳು ಇದೆ.
ಅದರಿಂದ ಒಬ್ಬರೇ ಕೂತ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲಿ ವೆಬ್ ಸೀರೀಸ್ ಅವೈಲಬಿಲಿಟಿ ಇಲ್ಲ. ಹಾಗೆ ಈ ರಿವ್ಯೂ ನಿಮ್ಗೆ ಆನಸ್ ಅನಿಸ್ತಂದರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.